ನೋಡಿ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ಫೇಕು. ಯಾವುದೇ ಐಟಮ್ ತಗೊಳ್ಳಿ ಅದಕ್ಕೊಂದು ಡೂಪ್ಲಿಕೇಟ್ ಮಾಡಿಬಿಡ್ತಾರೆ. ಹಾಗೆಯೇ ನಕಲಿ ಸಿಗರೇಟ್ ಕೂಡ ಅಷ್ಟೇ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನಕಲಿ ಸಿಗರೇಟನ್ನು ಮಾರಾಟ ಮಾಡಿರೋದು ತಂದೆ ಮಗ ಸೇರಿ ಈಗ 5 ಜನ ಅರೆಸ್ಟ್ ಆಗಿದ್ದಾರೆ. ಹಾಂಗ್ಕಾಂಗ್, ಕೌಲಾಲಂಪುರ್, ಸಿಂಗಾಪುರ್ನಿಂದ ಆಮದು ಮಾಡಿಕೊಂಡಿರೋದು ಇದು. ಅಬ್ದುಲ್ ಬಶೀದ್, ಮೊಹಮ್ಮದ್ ಆಶಿಕ್, ಮೊಹಮ್ಮದ್ ಅನ್ವರ್, ಮೊಹಮ್ಮದ್ ಅನ್ಸಾರಿ, ಗುಲಾಂ ಖಾನ್ ಇವರೆಲ್ಲರೂ ಅರೆಸ್ಟ್ ಆಗಿರೋ ಆರೋಪಿಗಳು. ಒಂದಲ್ಲ ಎರಡಲ್ಲ ಸುಮಾರು 50 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಸಿಗರೇಟ್ಗಳನ್ನು ಈ ಗ್ಯಾಂಗು ತಂದಿತ್ತು. ಏರ್ಪೋರ್ಟ್ ಪೊಲೀಸರಿಂದ 20 ಕಾಟನ್ ಸಿಗರೇಟ್ ಬಾಕ್ಸ್ಗಳನ್ನು ಸೀಸ್ ಮಾಡಲಾಗಿದೆ. ಕಾಂಬೋಡಿಯಾದಲ್ಲಿ 10,000 ಸಿಗರೇಟ್ಗೆ 25,000 ರೂಪಾಯಿ ಕೊಟ್ಟು ಖರೀದಿ ಮಾಡಿರೋದು. ಬೆಂಗಳೂರಿನಲ್ಲಿ ಅದನ್ನು 22ರಿಂದ 24 ರೂಪಾಯಿ ಬೆಲೆಗೆ ಸಿಗರೇಟ್ ಮಾರೋದು. 2.5 ರೂಪಾಯಿ ಬೆಲೆಯಲ್ಲಿ ನಕಲಿ ಸಿಗರೇಟನ್ನು ಖರೀದಿ ಮಾಡಿದ್ರು. ಬಂಧಿತರಿಂದ ಈಗ 50 ಲಕ್ಷ ರೂಪಾಯಿ ನಕಲಿ ಸಿಗರೇಟನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಇವರೇ ಆರೋಪಿಗಳ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಆರೋಪಿಗಳ ಹೆಸರನ್ನು ಕೂಡ ಮತ್ತೊಂದು ಸಲ ಹೇಳ್ಬಿಡ್ತೀನಿ. ಅಬ್ದುಲ್ ಬಶೀದ್, ಮೊಹಮ್ಮದ್ ಆಶಿಕ್, ಮೊಹಮ್ಮದ್ ಅನ್ವರ್, ಮೊಹಮ್ಮದ್ ಅನ್ಸಾರಿ, ಗುಲಾಂ ಖಾನ್ ಇವರೆಲ್ಲರೂ ಅರೆಸ್ಟ್ ಆಗಿರೋರು. ಇವರು ಹಾಂಗ್ಕಾಂಗ್, ಕೌಲಾಲಂಪುರ್, ಸಿಂಗಾಪುರ್ನಿಂದ ಈ ಫೇಕ್ ಸಿಗರೇಟ್ಗಳನ್ನ ಆಮದು ಮಾಡ್ಕೊಳ್ತಾರೆ. ಅಂದರೆ ಕಾಂಬೋಡಿಯಾದಲ್ಲಿ 10,000 ಸಿಗರೇಟ್ಗೆ 25,000 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಒಂದು ಅಸಲಿ ಸಿಗರೇಟ್ನ ಬೆಲೆ ಬಂದು 22 ರೂಪಾಯಿಂದ 24 ರೂಪಾಯಿನೋ ಇದೆಯಂತೆ. ಅದರಲ್ಲಿ 2.5 ರೂಪಾಯಿ ಬೆಲೆಯಲ್ಲಿ ನಕಲಿ ಸಿಗರೇಟ್ಗಳನ್ನು ಖರೀದಿ ಮಾಡ್ತಾ ಇದ್ರು. ಎಷ್ಟು ಲಾಭ ಆಯಿತು ನೋಡಿ. ಸುಮಾರು 50 ಲಕ್ಷ ರೂಪಾಯಿ ನಕಲಿ ಸಿಗರೇಟನ್ನು ವಶಕ್ಕೆ ಪಡ್ಕೊಂಡಿರೋದು. ಅವರು ಖರೀದಿ ಮಾಡಿದ್ದು ಕಾಂಬೋಡಿಯಾದಲ್ಲಿ 25,000 ರೂಪಾಯಿ. ಅದನ್ನು ಇಲ್ಲಿ ಫೇಕ್ ಸಿಗರೇಟ್ನ 24 ರೂಪಾಯಿಗೆಲ್ಲ ಮಾರಾಟ ಮಾಡಿದ್ರೆ ಸುಮಾರು 50 ಲಕ್ಷಕ್ಕೆ ಆಗೋಯ್ತು. ಈಗ ಅಷ್ಟು ಸಿಗರೇಟ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ನೋಡಿ. ಬಾಕ್ಸ್ ನಕಲಿ ಸಿಗರೇಟ್ ಮಾರಾಟ ಮಾಡಿದ ವಿಚಾರ ಸಂಬಂಧ ತಂದೆ ಮಗನೂ ಇದ್ದಾರೆ ಇದರಲ್ಲಿ ಆರೋಪಿಗಳಲ್ಲಿ. ಅವ್ರ ಜೊತೆ ಅವರಿಬ್ಬರನ್ನೂ ಸೇರಿಸಿ ಟೋಟಲ್ 5 ಜನನ ಅರೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸರು.